ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಾರುತಿ ಸುಜುಕಿ ಒಂದು ಸ್ವಿಫ್ಟ್ ಡಿಸೈರ್ ಕಾರನ್ನು, ಆ ಕಾರಿಗೆ HSRP ನಂಬರ್ ಪ್ಲೇಟನ್ನು ಯಾವ ಥರ ಬುಕ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು 2 ವೀಲರು ಅಲ್ಲ, 4 ವೀಲರು. ಅಂದರೆ 2 ವೀಲರ್ಗೂ ಮತ್ತು 4 ವೀಲರ್ಗೂ ಡಿಫ್ರೆನ್ಸ್ ಇರುತ್ತೆ, ಪ್ರೊಸೀಜರ್ ಬೇರೆ ಇರುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಚಾನಲ್ಗೆ ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಬುಕ್ಕಿಂಗ್ ಡೀಟೇಲ್ಸನ್ನು ನೀವು ಒಂದೊಂದಾಗಿ ತುಂಬಬೇಕಾಗತ್ತೆ. ನಾನಿಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ರಿಜಿಸ್ಟರ್ ನಂಬರು ಮತ್ತು ಚೆಸ್ಸಿ ನಂಬರು ಮತ್ತು ಇಂಜಿನ್ ನಂಬರು, ಈ 3 ನಂಬರನ್ನು ನಾನು ಕಾಪಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಫಿಲಪ್ ಮಾಡ್ತಾಯಿದ್ದೀನಿ ನೋಡಿ. ಫಟಾಫಟ್ ಅಂತೇಳಿ ನಾನು ಎಲ್ಲ ಫಿಲಪ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಸ್ಟೇಟು, ನಿಮ್ಮ ಡೀಟೇಲನ್ನು ಎಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ನಂತರ ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ಇವಾಗ ಬಂದಿದೆಯಲ್ಲ ಈ ಫಾರ್ಮಲ್ಲಿ ವೆಹಿಕಲ್ ಡೀಟೇಲ್ಸನ್ನು ತುಂಬಬೇಕಾಗತ್ತೆ ಮತ್ತು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನನ್ನು ನೀವು ತುಂಬಬೇಕಾಗತ್ತೆ. ಇಲ್ಲಿ ನೋಡಿ, ಒಂದೊಂದಾಗಿಯೇ ಎಲ್ಲನೂ ತುಂಬ್ತಾ ಹೋಗಿ ನಂತರ ನಿಮ್ಮ ಮೇಲ್ ID, ನಿಮ್ಮ ಕಾಂಟ್ಯಾಕ್ಟ್ ನಂಬರು ಕರೆಕ್ಟಾಗಿ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಬಿಲ್ಲಿಂಗ್ ಅಡ್ರೆಸ್ ಅಂತ ಇದೆ ನೋಡಿ, ಆ ಬಿಲ್ಲಿಂಗ್ ಅಡ್ರೆಸ್ಸಲ್ಲಿ ಕೂಡ ನೀವು ಕರೆಕ್ಟಾಗಿ ಫಾರ್ಮನ್ನು ಫಿಲಪ್ ಮಾಡಬೇಕು. ನೀವು ಯಾವ ಪ್ಲೇಸಲ್ಲಿ ಇರ್ತೀರೋ ಅದೇ ಪ್ಲೇಸಿನ ಅಡ್ರೆಸ್ಸನ್ನು ಕೊಟ್ಟರು ಕೂಡ ನಿಮ್ಮ ಹತ್ತಿರದ ಶೋರೂಮ್ ಯಾವುದಿರುತ್ತೋ ಆ ಶೋರೂಮಲ್ಲಿ ನೀವು HSRP ನಂಬರ್ ಪ್ಲೇಟನ್ನು ಬುಕ್ಕಿಂಗ್ ಸ್ಲಾಟ್ ಮಾಡ್ಕೋಬೋದು. ಅದೇ ಪ್ಲೇಸಲ್ಲಿನೇ ಹೋಗ್ಬಿಟ್ಟು ನೀವು ಫಿಟ್ಮೆಂಟ್ ಮಾಡ್ಕೋಬೋದು. ಇವಾಗ ನೋಡಿ, ನಾನಿಲ್ಲಿ ಅಡ್ರೆಸ್ಸನ್ನು ಫಿಲಪ್ ಮಾಡ್ತಾಯಿದ್ದೇನೆ. ಇದರ ನಂತರ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ನೆಕ್ಸ್ಟ್ ಇದೆ ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೇನೆ. ವೀಕ್ಷಕರೇ, ಒಂದು ಗಮನ ಇಟ್ಟು ಕೇಳಿ. ಇಲ್ಲಿ ಒಂದು ಸತಿ ನೀವು ಫಿಲಪ್ ಮಾಡಿರುವಂಥ ಡೀಟೇಲು ಏನಾದರೂ ಕ್ಯಾನ್ಸಲ್ ಆಯ್ತಂದರೆ ಮತ್ತೆ ಫಿಲಪ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಎಚ್ಚರ. ಇಲ್ಲಿ ನೋಡಿ, ಕೊಟ್ಟಿರೋ ಮೊಬೈಲ್ ನಂಬರಿಗೆ ಒಂದು ವೆರಿಫಿಕೇಷನ್ ಕೋಡ್ ಬಂದಿದೆ. ಆ ಕೋಡನ್ನು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಇವಾಗ ಇಲ್ಲಿ ನೋಡಿ, ಹೋಮ್ ಅಡ್ರೆಸ್ಸಾ ಅಥವಾ ಡೀಲರ್ ಅಪಾಯಿಂಟ್ಮೆಂಟಾ, ಹೋಮ್ ಡೆಲಿವರಿ ಬೇಕಾ ಅಥವಾ ಡೀಲರ್ ಹತ್ರ ಹೋಗಿಬಿಟ್ಟು ನೀವೇ ಫಿಟ್ಮೆಂಟ್ ಮಾಡ್ಕೋತೀರಾ. ನಾವಿವಾಗ ಡೀಲರ್ ಹತ್ರ ಹೋಗಿಬಿಟ್ಟು ಫಿಟ್ಮೆಂಟ್ ಮಾಡ್ಕೋಬೇಕು ಅಂತಂದಿದ್ದಕ್ಕೆ ಡೀಲರ್ ಅಪಾಯಿಂಟ್ಮೆಂಟ್ ಅಂತೇಳಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಿಮಗೆ ಕರ್ನಾಟಕದಲ್ಲಿ ಯಾವ ಸ್ಟೇಟ್ ಇದೆ ಎಲ್ಲ ಲಿಸ್ಟ್ ಬಂದಿದೆ. ಇಲ್ಲಿ ನೀವು ಯಾವ ಡಿಸ್ಟಿಕಲ್ಲಿ ಹೋಗಿ ಫಿಟ್ಮೆಂಟ್ ಮಾಡ್ಕೊತೀರೋ ಆ ಡಿಸ್ಟಿಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ನಾನು ಇವಾಗ ರಾಯಚೂರು ಅಂತೇಳಿ ಸೆಲೆಕ್ಟ್ ಮಾಡ್ತಿದ್ದೀನಿ. ನಂತರ ಗೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಡೀಲರ್ಸ್ ಬಂದಿದೆ. ಈ ಡೀಲರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಮೌಂಟ್ ಕೂಡ ಕಾಣ್ತಾ ಇದೆ ನೋಡಿ, 768 ರುಪೀಸು. ಕನ್ಫರ್ಮ್ ಡೀಲರ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಸೆಟ್ ಅಪಾಯಿಂಟ್ಮೆಂಟು ಮತ್ತು ರೆಡ್ ಕಲರು ಎಲ್ಲ ನಿಮಗೆ ಯಾವ ಡೇಟ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಟೈಮಿಂಗ್ ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ, ಯಾವ ಟೈಮಿಂಗಿಗೆ ಹೋಗಿಬಿಟ್ಟು ನೀವು ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದೀರಾ, ಯಾವ ಟೈಮಿಂಗಲ್ಲಿ ಸ್ಲಾಟನ್ನು. ನಂತರ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಈ ಥರ ಬರುತ್ತೆ. ನಿಮ್ಮ ಡೀಲರ್ ಹೆಸರು ಬರುತ್ತೆ, ಡೇಟು, ಟೈಮಿಂಗು, ನಂತರ ನಿಮ್ಮ ವೆಹಿಕಲ್ ಇನ್ಫಾರ್ಮೇಷನು. ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪೇಜು ನಿಮ್ಮದು ಪೇಮೆಂಟು ಬರುತ್ತೆ. ಇಲ್ಲಿ ಮೇಲೆ ಕೊಟ್ಟಿರೋ ನಂಬರು ಅಂದರೆ ಹಿಂದುಗಡೆ ಹಾಕಿರೋ ನಂಬರ್ ಅದೇ ನಂಬರ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಚೆಕ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇ ಆನ್ಲೈನ್ ಅಂತ ಇದೆ ನೋಡಿ, ಈ ಪೇ ಆನ್ಲೈನ್ ಮೇಲೆ ಇವಾಗ ನಾವು ಪೇಮೆಂಟ್ ಮಾಡಬೇಕು. ಇಲ್ಲಿ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತಾಯಿದೆ ನೋಡಿ. ಇಲ್ಲಿ ನೋಡಿ ವೀಕ್ಷಕರೇ, ಪೇಮೆಂಟ್ ಪ್ರೊಸೀಜರಿಗೆ ಬಂದಿದೆ. ಇಲ್ಲಿ ನಾನು ನೆಟ್ ಬ್ಯಾಂಕಿಂಗನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕಾಮರ್ಸ್ ಮುಖಾಂತರ ನಾವು ಪೇಮೆಂಟ್ ಮಾಡಬೇಕಾಗತ್ತೆ. ಹಾಗಾಗಿ ನೆಟ್ ಬ್ಯಾಂಕಿಂಗ್ ಮುಖಾಂತರ ನಾನು ಪೇಮೆಂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಂಟಿನ್ಯೂ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಲೋಡಿಂಗ್ ಬ್ಯಾಂಕ್ ಪೇಜ್ ಅಂತೇಳಿ ಬರ್ತಾ ಇದೆ. ಟೋಟಲ್ ಅಮೌಂಟು 782 ರುಪೀಸು. ಇಲ್ಲಿ ನೋಡಿ, ನೆಟ್ ಬ್ಯಾಂಕಿಂದು ಓಪನ್ ಆಗಿದೆ ಪೇಜು, SBI ನೋಡಿ. ಇದಾದ ನಂತರ ಲಾಗಿನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಇವಾಗ ಲಾಗಿನ್ ಆಗಿದೆ, ಪೇಮೆಂಟ್ ಪ್ರೊಸೀಜರಿಗೆ ಬಂದಿದೆ. ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಅಕೌಂಟು ಇಲ್ಲಿ ನೆಟ್ ಬ್ಯಾಂಕಿಂಗ್ ಲಾಗಿನ್ ಆಗಿದೆಯೋ ಆ ಅಕೌಂಟಿಂದ 782 ರೂಪಾಯಿ ಕಟ್ ಆಗುತ್ತೆ. ಇಲ್ಲಿ ನೋಡಿ, ಕಾಮರ್ಸು ಇಲ್ಲಿ ಎನೇಬಲ್ ಇದೆ, ಹಾಗಾಗಿ ಕಂಗ್ರ್ಯಾಚುಲೇಷನ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಬ್ಯಾಂಕಿಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರಿಗೆ ಒಂದು ರಿಜಿಸ್ಟರ್ ಅಂದರೆ OTP ಬರುತ್ತೆ, 6 ನಂಬರಿಂದ OTP ಬರುತ್ತೆ. ಆ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದರೆ ಅಲ್ಲಿ OTP ಹಾಕಲಿಕ್ಕೆ ಸ್ಪೇಸ್ ಇದೆ ನೋಡಿ, ಎಂಟರ್ ಹೈ ಸೆಕ್ಯೂರಿಟಿ ಪಾಸ್ವರ್ಡ್ ಅಂತ ಇದೆ ಅಲ್ವ, ಅಲ್ಲ OTP ಹಾಕಿಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಈ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರೇ, ಇಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಯಾವುದೇ ಥರ ಸರ್ವರು ಆಫ್ ಆಗಬಾರ್ದು, ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿರಬೇಕು. ನಂತರ ಇಲ್ಲಿ ಪೇಮೆಂಟ್ ಕನ್ಫರ್ಮೇಷನ್ ಆದ ನಂತರನೂ ಕೂಡ ನೀವು ಯಾವುದೇ ಥರ ಪೇಜನ್ನು ಕ್ಲೋಸ್ ಮಾಡೋದಾಗಲಿ ಏನು ಮಾಡಬಾರ್ದು. ಇಲ್ಲಿ ನೋಡಿ, ಯುವರ್ ಪೇಮೆಂಟ್ ವಾಸ್ ಸಕ್ಸಸ್ಫುಲ್ ಅಂತೇಳಿ ಬಂದಿದೆ.
ಈ ಪೇಜು ತನ್ನಿಂದ ತಾನೇ ಕ್ಲೋಸ್ ಆಗೋವರೆಗೂ ನೀವೇನು ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಈ ಪೇಜು ಪೇಮೆಂಟ್ ಸಕ್ಸಸ್ಫುಲಿ ಆದ ನಂತರ ರೀಡೈರೆಕ್ಟ್ ಆಗಿಬಿಟ್ಟು HSRP ನಾವು ಬುಕ್ ಮಾಡ್ಕೊಂಡಿರುವಂಥ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗಿ ಹೋಗುತ್ತೆ. ಇಲ್ಲಿ ನೋಡಿ ತನ್ನಿಂದ ತಾನೇ ರೀಡೈರೆಕ್ಟ್ ಆಗಿಬಿಟ್ಟು ನೆಕ್ಸ್ಟ್ ಪೇಜಿಗೆ ಬರುತ್ತೆ. ವೇಟ್ ಮಾಡಿ, ಯಾವುದೇ ಥರ ಇಲ್ಲಿ ಅರ್ಜೆನ್ಸಿ ಮಾಡಬೇಡಿ. ಇಲ್ಲಿ ನೋಡಿ ರೀಡೈರೆಕ್ಟ್ ಆಗ್ತಾ ಇದೆ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ರೀಡೈರೆಕ್ಟ್ ಆಗಿಬಿಟ್ಟು ಈ ಫೈನಲ್ ಪೇಜಿಗೆ ಬಂದಿದೆ. ಈ HSRP ಪ್ಲೇಟ್ ಅಪಾಯಿಂಟ್ಮೆಂಟ್ ಅಂತ ಹೇಳಿ ಎಲ್ಲ ಡೀಟೇಲ್ ಬಂದಿದೆ. ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಡೀಟೇಲ್ ಅಂದರೆ ಈ ಒಂದು HSRP ಪ್ಲೇಟ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿರೋದಕ್ಕೆ ಒಂದು PDF ಡೌನ್ಲೋಡ್ ಆಗುತ್ತೆ. ಆ PDF ನೀವು ಹತ್ತಿರದ ನೆಟ್ ಸೆಂಟ್ರು ಅಥವಾ ನಿಮ್ಮ ಹತ್ರ ಪ್ರಿಂಟ್ ಇತ್ತಂದರೆ ನೀವು ಕಂಪ್ಯೂಟರ್ ಮುಖಾಂತರ ಈ ಒಂದು HSRP ಬುಕ್ ಮಾಡಿರುವಂಥ ಅಪಾಯಿಂಟ್ಮೆಂಟ್ ಲೆಟ್ರ್ ಥರನೇ ಇರುತ್ತೆ ಇದು. ಅದನ್ನು ನೀವು ಪ್ರಿಂಟ್ ತೊಗೊಂಬಿಟ್ಟು ಹೋಗಿ ತೋರಿಸ್ಬೋದು. ನೋಡಿ ವೀಕ್ಷಕರೇ, ಈ ಮಾಹಿತಿ ತಮಗೆ ಬಹಳ ಉಪಯೋಗ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಇಂಥ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.